ಕಾಯ ವಾಚ ಮನಸ ಜೊತೆಲಿರ್ತೀನಿ ಅನ್ನೋ ಮಾತಿಗೆ ಅರ್ಥನೇ ಇಲ್ವಾ? ಸಪ್ತಪದಿ ತುಳಿಯುವಾಗ ಬರೀ ಏನ್ ಹೆಜ್ಜೆ ಅಲ್ಲ, ಜೀವನದ ಕೊನೆ ಹೆಜ್ಜೆವರೆಗೂ ನಾನು ನಿನ್ ಜೊತೆ ಇರ್ತೀನಿ ಅಂತ ಮಾತು ಕೊಡೋದು ಸುಳ್ಳ. ನನ್ನ ಹೊಟ್ಟೆಲ್ ಹೆಣ್ಮಗು ಹುಟ್ಟಿದೆ ಅಂತ ನನ್ನ ಬಿಟ್ಟು ಹೋದಿಯಲ್ಲ. ನೀನ್ ಹುಟ್ಟಿದ್ದು ಒಂದ್ ಹೆಣ್ಣಿನ ಹೊಟ್ಟೆಲ್ಲ ಅನ್ನೋದು ಮರ್ತು ಬಿಟ್ಟಿಯಾ? ಈಗ ನಾನು ಸುಖವಾಗಿದ್ದೀನಿ, ತಂಟೆಗೆ ಬರ್ಬೇಡ ಅಂತ ಅದ್ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟೆ. ನಿನ್ ಸುಖಕ್ಕೆ ನಾನು ಅಡ್ಡಿ ಆಗ್ಬಾರ್ದು, ಆದ್ರೆ ನನ್ ಕಷ್ಟಕ್ಕೆ ನೀನ್ ಧ್ವನಿ ಆಗ್ಬಾರ್ದು ಅಂದ್ರೆ ಹೇಗೆ? ಕರೆದ ಕೂಡಲೇ ಬಂದ್ಬಿಟ್ಟಿದ್ಯಾ? ಏನು ರಾಜಿ ಸಂಧಾನ ಕರ್ದೆ ಅನ್ಕೊಂಡ್ಯಾ? ಊರಲ್ಲಿ ಸಾಲ ಮಾಡಿ ಹೆಂಡತಿನ ಮಗಳನ್ನ ನಡು ನೀರಲ್ಲಿ ಕೈ ಬಿಟ್ಟು ಇನ್ಯಾವಳ ಜೊತೆನೂ ಸುಖವಾಗಿ ಸಂಸಾರ ಮಾಡ್ತಾ ಇದೀನಿ ಅಂತ ಹೇಳೋ ನಿನ್ನಂತವ್ರಿಂದ ಇದನ್ನೆಲ್ಲ ನಿರೀಕ್ಷೆ ಮಾಡಕ್ಕಾಗುತ್ತಾ? ಹೆಂಡತಿ ಅಂತಂದ್ರೆ ಗಂಡ ಏನೇ ಮಾಡಿದ್ರು ಸರಿ ಅಂತ ಒಪ್ಕೊಳ್ಳೋ ಹಾಗಿರ್ಬೇಕು. ನೀನ್ ನೋಡಿದ್ರೆ ನಾನು 2ನೇ ಮದ್ವೆ ಆದೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡ್ತೀಯಲ್ಲ. ಗಂಡಂಗ್ ಅವಮಾನ ಆಗ್ತಿದ್ರೆ ನಿನ್ಗೇನು ಅನ್ಸಲ್ವಾ? ಗಂಡ ಏನೇ ಮಾಡಿದ್ರು ಅದನ್ನ ಸಹಿಸ್ಕೊಂಡಿರ್ಬೇಕು ಅನ್ನೋದು ನಿನ್ನ ಅಭಿಪ್ರಾಯ ಅಷ್ಟೇ. ಅದನ್ನ ಪ್ರೀತಿ ಅನ್ನಲ್ಲ, ದಬ್ಬಾಳಿಕೆ ಅಂತಾರೆ. ಈಗ ಕರ್ದಿದ್ ಯಾಕೆ ಮೊದ್ಲು ಅದನ್ನ ಹೇಳು. ತಗೋ, ಇದಕ್ಕೊಂದು ಸಹಿ ಮಾಡು. ಏನಿದು? ಆಸ್ತಿ ಪತ್ರ ಕೊಡೋದಕ್ಕೆ ನಾನೇನು ಕುಬೇರ ಇಲ್ಲ. ಆ ಹೆಸರು ಇಟ್ಕೊಂಡಿದ್ನಲ್ಲ, ಅವನು ಅಳಿಯಾಗಿದ್ದೆ ಅಷ್ಟೇ. ಡೈವರ್ಸ್ ಪೇಪರ್. ದ್ರೋಹ ಬಗೆದ ಬಂಧವನ್ನು ಕ್ಷಮಿಸೋ ಗುಣದವಳು, ಸಹನೆಗೂನು ಸಹನೆ ಕಲಿಸೋ ಜಗದೊಡಲಿವಳು, ಜಗಕ್ಕೆ ಬರೆಯುವಳು ಬದುಕಬಲ್ಲವಳು, ಭಾಗ್ಯವತಿವಳು ಬೆಳಕೆ ಆಗಿಹಳು, ಜಗಕ್ಕೆ ಬೆಳಕಾದಳು ಶಾರದೆ.